ಪ್ರಾಣಗಳನ್ನ ಕಳ್ಕೊಳ್ತಿದ್ದಾರೆ. ಆದರೆ ಇದೆಲ್ಲವನ್ನೂ ಕೂಡ ತಲೆಗೆ ಹಾಕೊಳ್ಳದೆ ಪ್ರವಾಸಿಗರು ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಚಾರ್ಮಾಡಿ ಘಾಟ್ ಈ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅಂಥ ಒಂದು ಪ್ರದೇಶದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ. ರಸ್ತೆ ಮಧ್ಯೆ ಕಾರ್ ನಿಲ್ಲಿಸಿಕೊಂಡು ಡಾನ್ಸ್ ಮಾಡಿದ್ದಾರೆ. ಮಧ್ಯದ ಗುಂಗಲ್ಲಿ ರಸ್ತೆ ಮಧ್ಯೆ ಕಾರ್ನ ನಿಲ್ಲಿಸಿ ಸ್ಟೆಪ್ ಕೂಡ ಹಾಕಿದ್ದಾರಂತೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ನಡೆದಿರುವಂತಹ ಒಂದು ಹುಚ್ಚಾಟ ಇದು. ಮಂಜು ಆವರಿಸಿರೋ ರಸ್ತೆಯಲ್ಲಿ ಯುವಕರು ಅವರ ಜೀವದ ಜೊತೆಗೆ ಬೇರೆಯವರ ಜೀವದ ಜೊತೆ ಕೂಡ ಅವರು ಚೆಲ್ಲಾಟ ಆಡ್ತಿದ್ದಾರೆ. ನೋಡ್ತಾ ಇದ್ದೀರಿ, ವಿಸಿಬಿಲಿಟಿನೇ ಇಲ್ಲ, ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಮಂಜು ಆವರಿಸ್ಕೊಂಡಿರುವಂತಹ ರಸ್ತೆ ಮಧ್ಯೆ ಈ ರೀತಿಯಾಗಿ ರಾತ್ರೋರಾತ್ರಿ ಅಲ್ಲಿ ಸರಿಯಾದಂತಹ ಬೆಳಕಿನ ವ್ಯವಸ್ಥೆ ಇಲ್ಲ, ಹೆಡ್ಲೈಟ್ ಒಂದೇ ದಾರಿ. ಅಂಥ ಜಾಗದಲ್ಲೂ ನೋಡ್ತಾ ಇರ್ಬೋದು ಯಾವ ರೀತಿ ಹುಚ್ಚಾಟ ಆಡ್ತಿದ್ದಾರೆ ಅಂತ. ವಿಸಿಬಿಲಿಟಿ ಇಲ್ಲದೆ ಇರುವಂಥ ಜಾಗದಲ್ಲಿ ಫಸ್ಟ್ ಆಫ್ ಆಲ್ ಗಾಡಿಗಳನ್ನ ಪಾರ್ಕ್ ಮಾಡೋದು, ಅದರಲ್ಲೂ ಈ ರೀತಿ ಘಾಟ್ ಸೆಕ್ಷನ್ಗಳಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಪಾರ್ಕ್ ಮಾಡಿ ನೈಟ್ ಹೊತ್ತು ಮಧ್ಯದ ಅಮಲ್ನಲ್ಲಿ ಹುಚ್ಚಾಟವಾಡ್ತಾ ಸ್ಟೆಪ್ಸ್ ಹಾಕ್ತಾ ಇವೆಲ್ಲ ಬೇಕಾ? ಒಂದು ಕಡೆ ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ನೆರೆ ಬಂದಿರುವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಮ್ಮ ಮನೆ ಕಾಪಾಡ್ಕೊಳ್ಬೇಕು, ಜೀವನ ಕಾಪಾಡ್ಕೊಳ್ಬೇಕು, ಕುಟುಂಬನ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಇಂಥವ್ರಿಗೆಲ್ಲ ಅದ್ರ ಬಗ್ಗೆ ಪರಿವೇ ಇಲ್ಲ. ನೋಡಿ ಯಾವ ರೇಂಜ್ನಲ್ಲಿ ಅವರು ಸ್ಟೆಪ್ಸ್ ಹಾಕ್ತಿದ್ದಾರೆ ಅಂತ. ಇವೆಲ್ಲ ಬೇಕಾ ಇಂಥ ಸಂದರ್ಭದಲ್ಲಿ? ಅದು ನೈಟ್ ಹೊತ್ತಲ್ಲಿ ಮಾಡ್ತಿದ್ದಾರೆ. ಹೋಗಲಿ ಬೆಳಗ್ಗೆ ಆಗಿದ್ರೆ ಒಂದು ಪಕ್ಷ ಬೇರೆಯವ್ರು ಕಾಣಿಸೋದು, ಎಚ್ಚರಿಕೆಯಿಂದ ಡ್ರೈವ್ ಮಾಡೋರು, ಇದೆಲ್ಲ ಹೇಳ್ಬೋದು. ನೈಟ್ ಹೊತ್ತಲ್ಲಿ ಇಂಥ ಜಾಗದಲ್ಲಿ ಘಾಟ್ ಸೆಕ್ಷನಲ್ಲಿ ಕಾರ್ನ ನಿಲ್ಲಿಸ್ಕೊಂಡು ಸ್ಟೆಪ್ಸ್ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಪೊಲೀಸರು ಎಷ್ಟೇ ನಿರ್ಬಂಧ ಹೇರಿದ್ರೂ ಕೂಡ ಇಂಥವರನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ ಸೋಷಿಯಲ್ ಮೀಡಿಯಾ ಹುಚ್ಚು ಜನರಿಂದ ಮರೆಯಾಗುತ್ತೋ ಆಗ ಮಾತ್ರನೇ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕೋಕ್ಕೆ ಸಾಧ್ಯ. ನೋಡಿ, ಮತ್ತೊಂದು ಕಡೆ ಇನ್ನೊಬ್ಬ ಅದನ್ನು ವಿಡಿಯೋ ಮಾಡ್ತಾ ಇದ್ದಾನೆ. ಅವ್ರು ಹಾಕ್ತಿರುವಂಥ ಸ್ಟೆಪ್ಸ್ನ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲವೂ ಸೋಷಿಯಲ್ ಮೀಡಿಯಾಗೋಸ್ಕರ ಯಾವ ಮಟ್ಟಕ್ಕೆ ಅಪಾಯ ತಂದುಕೊಳ್ಳೋದಕ್ಕೂ ಕೂಡ ಜನ ಸಿದ್ಧರಿರ್ತಾರೆ. ಅದು ಮೇನ್ ರೋಡ್, ಅದು ಗಾಡಿಗಳು ಪಾಸ್ ಆಗ್ತಿದ್ದಾವೆ. ಇಂಥ ಪ್ರಮುಖವಾದಂಥ ರಸ್ತೆಯಲ್ಲಿ, ಘಾಟ್ ಸೆಕ್ಷನ್ ಇರುವಂಥ ರಸ್ತೆಯಲ್ಲಿ ಈ ರೀತಿಯಾಗಿ ಕಾರ್ ನಿಲ್ಲಿಸ್ಕೊಂಡು ಸಾಂಗ್ ಹಾಕ್ಕೊಳ್ತಾ ಡಾನ್ಸ್ ಮಾಡ್ತಾ ಬೇರೆಯವ್ರಿಗೆ ತೊಂದರೆ ಉಂಟು ಮಾಡ್ತಾರಲ್ಲ, ಇಂಥವ್ರನ್ನ ಆ್ಯಕ್ಚುಲ್ ಆಗಿ ಅರೆಸ್ಟ್ ಮಾಡಬೇಕು. ಇಂಥವ್ರ ವಿರುದ್ಧ ಕ್ರಮ ಆಗಬೇಕು. ವಾರ್ನಿಂಗ್ ಕೊಟ್ಟು ಕಳಿಸೋದಲ್ಲ. ಇಂಥವ್ರನ್ನ ಅರೆಸ್ಟ್ ಮಾಡಿದಾಗಲೇ ಇನ್ನೊಬ್ಬರಿಗೆ ಆ ಭಯ ಇರುತ್ತೆ, ಈ ರೀತಿ ಮಾಡಬಾರ್ದು ಅಂತ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಯುವಕರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಹಾಗೂ ಇವರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ಆಗಲೇಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.